ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಇವತ್ತಿನ ವಿಚಾರ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಏನು ಪರ ವಿರೋಧದ ಚರ್ಚೆ ನಡೀತಾ ಇದೆ. ಆಟೋ ಚಾಲಕರು, ಕ್ಯಾಬ್ ಚಾಲಕರು ಏನು ಹೇಳ್ತಿದ್ದಾರೆ, ನಮ್ಮ ಜೀವನೋಪಾಯಕ್ಕಿರೋ ಒಂದು ಮಾರ್ಗವನ್ನು ಅಡ್ಡ ಮಾಡ್ತಾ ಇದೆ ಬೈಕ್ ಟ್ಯಾಕ್ಸಿ ಅಂತ ಹೇಳಿ. ಆದರೆ ಬೈಕ್ ಟ್ಯಾಕ್ಸಿ ಓಡಿಸೋರು ಏನು ಹೇಳ್ತಿದ್ದಾರೆ, ನಮ್ಮ ಜೀವನ ಕೂಡ ಇದೆಯಲ್ಲ, ನಾವು ಕೂಡ ದುಡಿಬೇಕಲ್ವಾ, ಅದಕ್ಕೆ ಯಾಕೆ ಕಲ್ಲು ಹಾಕ್ತೀರಿ ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು ಬೈಕ್ ಟ್ಯಾಕ್ಸಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆ್ಯಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬಹುದು. ನಿಮ್ಮ ಪ್ರತಿಕ್ರಿಯೆ ಹಾಗೆ ಅಭಿಪ್ರಾಯದ ನಿರೀಕ್ಷೆಯೊಂದಿಗೆ ರಿಪಬ್ಲಿಕ್ ಕನ್ನಡ ಈ ಅಭಿಯಾನವನ್ನು ಇವತ್ತು ಕೈಗೆತ್ತಿಕೊಂಡಿದೆ. ಬೈಕ್ ಟ್ಯಾಕ್ಸಿ ಪರ ವಿರೋಧದ ಚರ್ಚೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಯುವ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. RTO ಅಧಿಕಾರಿಗಳಿಂದ ಇದೀಗ ಬೈಕ್ ಟ್ಯಾಕ್ಸಿಯನ್ನು ಜಪ್ತಿ ಮಾಡಲಾಗ್ತಾ ಇದೆ. ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡುವಂತಹ ಜನರವರು ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ನಿಮ್ಗೀಗ ಬೈಕ್ ಟ್ಯಾಕ್ಸಿ ಇವರು ರೇಡ್ ಮಾಡಿ ಸೀಸ್ ಮಾಡ್ತಿದ್ದಾರೆ, ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಏನಂತೀರಿ? ಪ್ರಾಬ್ಲಮ್ಗಳಂತೂ ಎಲ್ಲರಿಗೂ ಸೇಮೇ ಸರ್. ಈಗ ನೋಡಿ, ಇದೆಲ್ಲ ಬಂದ್ಬಿಟ್ಟು ಡೈಲಿ ಇವರೆಲ್ಲ ಬಂದ್ಬಿಟ್ಟು 1500 ದುಡಿಯೋರು ಇವರು. ದಿಢೀರಂತ ಅಟ್ ಎ ಟೈಮ್ ಬಂದ್ಬಿಟ್ಟು ನಿಮಗೆ ಇಂಟಿಮೇಷನ್ ಇಲ್ಲ, ಏನಿಲ್ಲ. ಹೈಕೋರ್ಟಿಂದ ಬಂದ್ಬಿಟ್ಟು ಆರ್ಡರ್ ಪಾಸ್ ಆಗಿರುತ್ತಾನೆ. ಇಂಟಿಮೇಷನ್ ಇಲ್ಲದೆ ಬರೀ ಗಾಡಿಗಳು ಸೀಸ್ ಮಾಡ್ತೀನಿ ಅಂದರೆ ಕಾಂಟೆಕ್ಸ್ಟ್ನ ಬಂದ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ಮೇಲೆ ಇರೋ ಕಾಂಟ್ಯಾಕ್ಟ್ಸ್ ಏನು, ವೈಟ್ ಬೋರ್ಡ್ ನೀವು ಓಡಿಸಬಾರ್ದಂದ. ವೈಟ್ ಬೋರ್ಡ್ ಬಂದ್ಬಿಟ್ಟು ನೀವು ಓಡಿಸಂಗಿಲ್ಲ. ಓಡಿಸ್ಬೇಕಂದ್ರೆ ಇವರಿಗೆಲ್ಲ ಪರ್ಮಿಟ್ ಮಾಡಿಕೊಡಿ, ಲೈಸೆನ್ಸ್ ಮಾಡಿಕೊಡಿ ಅಂತ ಕ್ಲಿಯರ್ ಆಗಿ ಬಂದ್ಬಿಟ್ಟು ಹೈಕೋರ್ಟಲ್ಲಿ ಜಜ್ಮೆಂಟ್ ಆಗಿದೆ. ಬೈಕ್ ಟ್ಯಾಕ್ಸಿ ಅಂದರೆ ಟೂ ವೀಲರ್ ಈಗ ಇಲ್ಲಿ ಎಲ್ಲಿರೋದು ಎಲ್ಲೋ ಬೋರ್ಡ್ ಎಲ್ಲೂ ಇಲ್ಲ, ಇಲ್ಲಿ ಇರೋದೆಲ್ಲ ವೈಟ್ ಬೋರ್ಡ್. ಮಿಜೋರಾಮ್ ಅಲ್ಲೆಲ್ಲ ಒಂದಿಷ್ಟು ಇರ್ಬೋದು ಅಂತಿರೋದು ನಿಮಗೆ. ಇಲ್ಲಿ ಎಲ್ಲ ಇರೋದು ವೈಟ್ ಬೋರ್ಡೇ. ಇಲ್ಲಿ ಅದನ್ನು ಬಂದ್ಬಿಟ್ಟು ಇವರಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಎಲ್ಲೋ ಬೋರ್ಡ್ ಮಾಡಿಕೊಡಿ ಅಂತ ಆದೇಶ ಮಾಡಿದೆ. ಅದನ್ನು ಏನಕ್ಕೆ ಹೇಳ್ತಿಲ್ಲ ಇವರು, ಓಕೆನಾ? ಪ್ಲಸ್ಸು ಅದರಲ್ಲಿ ಮೆನ್ಷನ್ ಆಗಿದೆ ಕ್ಲಿಯರ್ ಆಗಿ ಏನಂತ, ಇದು ಆರ್ಡರ್ ಕಾಪಿಯಲ್ಲೇ ರೈಡರ್ನ ಮುಟ್ಟಬಾರ್ದು, ಸೀಸ್ ಮಾಡಬಾರ್ದು ಗಾಡಿನ. ಇದೆಲ್ಲ ಮೆನ್ಷನ್ ಆಗಿದೆ. ಇದೆಲ್ಲ ಬಿಟ್ಬಿಟ್ಟು ದಿಢೀರಂತ ಬಂದ್ಬಿಟ್ಟು ಗಾಡಿಗಳು ಸೀಸ್ ಮಾಡಿದ್ರೆ ಹೆಂಗೆ ಸರ್ ಇದು? ಸಡನ್ ಆಗಿ ಒಂದಿನಕ್ಕೆ ಅಂತಂದರೆ ಸಡನ್ ಆಗಿ ನಾವೀಗ ಹೋಗ್ತಾ ಇರ್ತೀವಿ, ನಾವು ಇದೆಲ್ಲ ನೋಡಲ್ಲ. ಹಾಂ, ರೈಡರ್ ಸರ್, ನಾವು ರೈಡರ್ ರೀ. ಆಂಧ್ರ ಸರ್ ನಮ್ಮದು, ತಿರುಪತಿನಿಂದ ನಾವು ಬಂದಿದ್ದು. ನಾನು ಇಲ್ಲಿ ಈ ಕೆಲಸದಲ್ಲೇ ಒಂದು 7 ಇಯರ್ಸ್ನಿಂದ ನಾವು ಮಾಡ್ತಾ ಇದ್ವಿ. ನಾವೇನೋ ಮನೇಲಿ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಥರನೋ ಮಾಡ್ಕೊತಾ ಇರ್ತೀವಿ. ಸಡನ್ನಾಗಿ ಗಾಡಿ ಸೀಸ್ ಮಾಡೋದು ಇದೆಲ್ಲ ಮಾಡಿದರೆ ನಾವು ಹೇಗೆ ಮುಂದಕ್ಕೆ ಹೋಗೋದು? ನಮ್ಮ ಗಾಡಿ ಇಟ್ಕೊಂಡ್ರೆ ನಾವು ಹೇಗೆ ಸೀಸ್ ನಮ್ಮ ಫ್ರೆಂಡ್ಸ್ದು ಆಗಿದೆ ಸರ್. ಸಡನ್ನಾಗಿ ಸೀಸ್ ಮಾಡಿಬಿಟ್ರೆ ನಾವು ಅದು ಹೆಂಗೆ, ಅದು ನಮಗೂ ಒಂದು ಚಾನ್ಸ್ ಕೊಡಬೇಕಲ್ಲ. ಇಲ್ಲ ಏನಾನ ಒಂದು ಹೇಳಿದರೆ ನಾವು ಅದಕ್ಕೆ ಮುಂದಕ್ಕೆ ಹೋಗೋಕ್ಕೆ ಒಂದಿರುತ್ತೆ. ಇಲ್ಲಿಗೆ ಬಂದರೆ ಇವರು ಒಂಥರ ಹೇಳ್ತಾರೆ, ಇಲ್ಲಿನಿಂದ ಬೇರೆ ಕಡೆ ಹೋಗಬೇಕು. ಇದೆಲ್ಲ ನಾವು ಸುತ್ತಾಡ್ತಾನೆ ಇದೀವಿ ಸರ್ ಇವಾಗ 3 ಡೇಸ್ನಿಂದ. ಮೇಡಮ್, ಈಗ ನೀವೇನು ಬೈಕ್ ಟ್ಯಾಕ್ಸಿ ಮಾಡ್ತಿದ್ರೆ ಹೆಂಗೆ? ಹೌದು ಸರ್, ನಾನು ಬೈಕ್ ಟ್ಯಾಕ್ಸಿ ಮಾಡೋ ರೈಡರೇ. ನಾನು 7 ವರ್ಷದಿಂದ ಕೆಲಸ ಮಾಡ್ತಾ ಇರೋದು. ಇದೇ ಥರ ರಾಜ್ಯ ಸರ್ಕಾರದಲ್ಲಿ ಆಲ್ರೆಡಿ ನಾವು ಪಿಟಿಷನ್ ಕೊಟ್ಟಿದ್ದೀವಿ. ಮತ್ತು ಏನು ಸಾರಿಗೆ ಇಲಾಖೆ ಅವ್ರಿಗೆ ಮತ್ತೆ ಗಿದ್ಬಿಟ್ಟು ಮಾತಾಡೋಣ. ನಾಗರಾಜ್ ಅಂತೇಳಿ ಬೆಂಗಳೂರಿಂದ ಒಬ್ಬರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ತೆ ಸರ್. ಸರ್, ನಂದೊಂದು ಎರಡು ಮೂರು ಇದೆ ಸರ್. ಮೊದಲನೇದು, ಈ ಬೈಕ್ ಟ್ಯಾಕ್ಸಿ ಎಲ್ಲ ಬಂದ್ಬಿಟ್ಟು ಅಷ್ಟೊಂದು ಸೇಫ್ಟಿ ಇಲ್ಲ, ಹಂಗೆ ಅಂತ ಹೇಳ್ತಾರಲ್ಲ ಸರ್. ಸರ್, ಆಕ್ಸಿಡೆಂಟ್ ಅನ್ನೋದು ಬಂದ್ಬಿಟ್ಟು ಎಲ್ಲ ಗಾಡಿಲೂ ಆಗುತ್ತೆ. ಯಾಕೆ ಸರ್ ಏರೋಪ್ಲೇನ್ ಅಲ್ಲಿ ಆಗಲ್ವಾ ಸರ್? ಫ್ಲೈಟ್ ಎಷ್ಟು ಆಕ್ಸಿಡೆಂಟ್ ಆಗಿಲ್ಲ ಸರ್? ಒಂದೇ ಸರ್. ಎರಡನೇದು ಸರ್, ಆಯ್ತು ಇವಾಗ ಇವ್ರು ಆಟೋದವ್ರು ಹೇಳ್ತಾರೆ ಬಂದ್ಬಿಟ್ಟು ನಾವು ಟ್ಯಾಕ್ಸ್ ಕಟ್ತೀವಿ ಅದಕ್ಕೆ ಅಂತಾನೆ ಇದೆಲ್ಲ ಮಾಡ್ಕೊಂಡು ಅಂತ ಎಲ್ಲ ಹೇಳ್ತಾರಲ್ಲ ಸರ್. ಆ ಥರ ಆದರೆ ಆಟೋದವ್ರು ಎಷ್ಟು ಜನ ಸರಿ ಇದ್ದಾರೆ ಸರ್? ಅವ್ರು ಬರೋರೆಲ್ಲ ಬಂದ್ಬಿಟ್ಟು ಕೇಳಿ ಜಾಗಕ್ಕೆ ಬರ್ತಾರ ಸರ್? ಮೊದಲನೇದು ಬರಲ್ಲ. ಎರಡನೇದು, ಸರಿ ಸರ್ ಅವ್ರು ಹೋಗಿ ಆ ಜಾಗಕ್ಕೆ ಹೋಗಿ ಇಷ್ಟೆಲ್ಲ ಪರವಾಗಿಲ್ಲ, ಅಲ್ಲಿ ಒಬ್ರಾದ್ರು ಮೀಟ್ರ್ ಹಾಕ್ತಾರ ಸರ್. 100ರಲ್ಲಿ 90 ಜನ ಯಾರು ಮೀಟ್ರ್ ಹಾಕಲ್ಲ ಸರ್. ಯಾರ ಕೇಳಿದ್ರು 200 ರೂಪಾಯಿ ಕೊಡು, 200 ರೂಪಾಯಿ ಕೊಡು, 300 ರೂಪಾಯಿ ಕೊಡು. ಸರಿ ಸರ್, ಇವಾಗ ಇವರು ಪ್ರಾಬ್ಲಮ್ ಆಗ್ತಿದ್ದಲ್ಲ, ಬೈಕ್ ಟ್ಯಾಕ್ಸಿನೇ ಬಂದ್ ಮಾಡೋಣ ಸರ್, ತೊಂದರೆ ಇಲ್ಲ. ಬಟ್ ಈ ಥರ 100 ರೂಪಾಯಿ ಕೊಡು, 200 ರೂಪಾಯಿ ಕೊಡು, 300 ರೂಪಾಯಿ ಕೊಡು ಅಂತ ಮೀಟ್ರ್ ಬಿಟ್ಟು ದುಡ್ಡು ಕೇಳೋರ್ಗೆ ಏನು ಸರ್ ಮಾಡೋಣ? ಇವ್ರ ಗಾಡಿ ಇವ್ರ ಆಟೋಗಳನ್ನೆಲ್ಲ ಸೀಸ್ ಮಾಡ್ಬಿಡೋಣ. ಅಂಥವ್ರೆಲ್ಲ ಆಟೋ ಓಡಿಸ್ಬಾರ್ದು ಸರ್. ಸರ್, ನಾನು ಯಾರು ಪರನಲ್ಲ ಯಾರು ವಿರೋಧನಲ್ಲ, ನಂಗೆ ಅನ್ಸಿದ್ದು ನಾನು ಹೇಳಿದೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ, ಇದು ನಿಮ್ಮ ಅಭಿಪ್ರಾಯ. ಚಿತ್ರದುರ್ಗದಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ರಮೇಶ್ ಅವರು ನಮಸ್ಕಾರ. ನಮಸ್ತೆ ಸರ್. ತಮಗೇನು ಅನ್ಸುತ್ತೆ ಈ ಗುಟ್ಕಾ ಬ್ಯಾನ್ ವಿಚಾರವಾಗಿ? ಜೊತೆಗೆ ಈಗ ವಿಚಾರವಾಗಿಯೂ ಕೂಡ ಭಾರಿ ಚರ್ಚೆ ಆಗ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಗುಟ್ಕಾ ಬ್ಯಾನ್ ವಿಚಾರವಾಗಿ ಒಳ್ಳೇದೇ, ಆದ್ರೆ ಇವರು ಬ್ಯಾನ್ ಮಾಡ್ತೀವಿ ಅಂತಾರೆ, ಮಾಡಲ್ಲ. ಅದಿಲ್ಲ ಅಂದ್ರೆ ಸರ್ಕಾರಗಳು ನಡೆಯಲ್ಲ ಇವರವು. ಗುಟ್ಕಾ ಡ್ರಿಂಕ್ಸ್ ಇಲ್ಲ ಅಂದ್ರೆ ಸರ್ಕಾರಗಳು ನಡೆಯಲ್ಲ. ಸುಮ್ಮನೆ ನಾಟಕಗಳು ಆಡ್ತಿದಾರೆ ಅಷ್ಟೇ ಅವರೆಲ್ಲ.
ಆಮೇಲೆ ಒಂದ್ಸರಿ ಬಂದ್ ಮಾಡ್ತೀವಿ ಅಂದ್ರು, ಬಂದ್ ಮಾಡಿದ್ರು, ಅದನ್ನು ಇದನ್ನು ಬೇರೆ ಬೇರೆ ಬಿಟ್ರು, ಎಲ್ಲ ಮಾಡಿದ್ರು. ನಾನು ಇದನ್ನ ಬೆಂಗಳೂರು ಇದ್ರದ್ದು ಬೈಕ್ ಟ್ಯಾಕ್ಸಿದು ಹೇಳೋಣ ಅಂತ ಮಾತಾಡಿದೆ. ಅದಕ್ಕೆ ಸರ್ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಮ್ಮ ಅಭಿಪ್ರಾಯ ಅಂದ್ರೆ, ಈ ಆಟೋದವರು ಬೈಕ್ ಬಂದಂಗೆ ಕೇಳ್ತಾರೆ. ಬೈಕ್ ಟ್ಯಾಕ್ಸಿ ಒಳ್ಳೇದೇ, ಆದ್ರೆ ಅದರಲ್ಲೂ ಕಂಟ್ರೋಲ್ ಇರಬೇಕು. ಅದರಲ್ಲಿ ಕೆಲವರು ಈ ಡ್ರಗ್ಸ್ ಹುಡುಗರುಗಳಿಗೆ ಅವು ಇವು ಸಪ್ಲೈ ಮಾಡವು ಅವನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಈಗ ಅವ್ರ ಜೀವನಕ್ಕೆ ಮಾಡೋದಾದ್ರೆ ಮಾಡ್ಲಿ, ಯಾರು ಬೇಡ ಅನ್ನಲ್ಲ, ಜನಗಳಿಗೂ ಅನುಕೂಲ ಆಗುತ್ತೆ. ಆಟೋದವ್ರಿಗೂ ಇವ್ರಿಗೂ ಡಿಫ್ರೆನ್ಸ್ ಇರುತ್ತೆ. ಎಮರ್ಜೆನ್ಸಿಗೆ ಕೆಲಸ ಆಗುತ್ತೆ. ಆದ್ರೆ ಅವರು ಅದನ್ನೇ ಒಂದು ತಪ್ಪು ಇದ್ ಮಾಡ್ಕೊಂಡು ಏನೇನೋ ಮಾಡೋದು ಅದು ತಪ್ಪು. ಜೀವನಕ್ಕೆ ಅಂತ ಮಾಡ್ಲಿ, ಯಾವುದೇ ಕೆಲಸ ಮಾಡ್ಬೋದು. ಅದಕ್ಕೆ ಎಲ್ಲೋ ಬೋರ್ಡ್ ಮಾಡ್ಕೊಂಡ್ಲಿ, ಲೈಸೆನ್ಸ್ ತಗೊಂಡ್ಲಿ, ಮಾಡ್ಲಿ, ಅದು ಕರೆಕ್ಟ್. ಅದು ಓಕೆ ಫೈನ್ ಸರ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ.